ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ಫ್ರೆಂಡ್ಸ್, ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೇನೆ. ಏನಂತ ಅಂದ್ರೆ, ಒಂದು ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಏನನ್ನ ಅನೌನ್ಸ್ ಮಾಡಿದ್ದಾರೆ. ನಿಮ್ಗೆ ಗೊತ್ತೇ ಇರಬೇಕು. ನಮ್ಮ ಬಿಡದಿ ಟೌನ್ಶಿಪ್ ಅನ್ನೋ ಒಂದು ಪ್ಲಾನ್ ಅನ್ನ ಇಟ್ಕೊಂಡು ನಮ್ಮ ನಗರಾಭಿವೃದ್ಧಿ ಸಚಿವರು ಡಿ.ಕೆ. ಶಿವಕುಮಾರ್ ಅವರು ಏನು ಪ್ಲಾನ್ ಅನ್ನ ಇಟ್ಕೊಂಡು ಸುಮಾರು 9,000 ಎಕರೆನಲ್ಲಿ ಏನು ಬಿಡದಿ ಟೌನ್ಶಿಪ್ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಅವರು ಹೇಳೋ ಪ್ರಕಾರ ಆ ಸುತ್ತಮುತ್ತಲಿನ ಜಾಗಗಳನ್ನ ಯಾರು ಕೂಡ ಸೇಲ್ ಮಾಡಬೇಡ್ರಿ, ಯಾಕಂತಂದ್ರೆ ಅದಕ್ಕೆಲ್ಲನೂ ಬಂಗಾರದಂತ ಬೆಲೆ ಬರುತ್ತೆ ಅಂತಂದೇಳಿ ಅವರು ಲಾಸ್ಟ್ ಟೈಮ್ ಕೂಡ ಇದನ್ನೇ ಹೇಳಿದ್ರು. ಯಾಕಂದ್ರೆ ಒಂದು ಇವರು ಏನು ಪ್ಲಾನ್ ಅನ್ನ ಇಟ್ಕೊಂಡಿದ್ದಾರೆ, ಯಾಕಂತಂದ್ರೆ ಇದು ನಮ್ಮ BDA ಲೇಔಟ್ಸ್ ಏನನ್ನ ಮಾಡ್ತಿದ್ದಾರೆ 6 ಲೇಔಟ್ಸ್ ಅದನ್ನ ಬಿಟ್ಟು ಇದು ಸಪರೇಟ್ ಆಗಿ ಮಾಡ್ತಿರೋದು. ಇದು ಯಾಕಂತಂದ್ರೆ ಇದು ಸುಮಾರು 18 ವರ್ಷಗಳ ಹಿಂದೆನೇನೆ ಇದು ಪ್ಲಾನ್ ಆಗಿತ್ತು. ಬಿಡದಿ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಅದು ಸಕ್ಸಸ್ ಆಗ್ಲಿಲ್ಲ. ಯಾಕಂತಂದ್ರೆ ಈ ಸರ್ಕಾರ ಅಧಿಕಾರಿಗಳು ಯಾವ ತರ ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂತಂದ್ರೆ ಅವಾಗೇನೆ ಇದು ಅಧಿಸೂಚನೆಯನ್ನ ಕೂಡ ಹೊರಡಿಸಿದ್ರು. ಬಟ್ ಯಾವುದೇ ತರ ಸಕ್ಸಸ್ ಅನ್ನೋದು ಆಗ್ಲಿಲ್ಲ. ಇವಾಗ ಏನೇ ಹೋರಾಟ ಮಾಡಿ, ಏನೇ ಸ್ಟ್ರೈಕ್ ಮಾಡಿ, ನೀವು ನಾನು ಮಾಡೋದಂತೂ ಯಾವ್ದನ್ನ ನಿಲ್ಸಲ್ಲ ಅನ್ನೋ ತರ ಡಿ.ಕೆ. ಶಿವಕುಮಾರ್ ಸಾಹೇಬ್ರು, ನಮ್ಮ ನಗರಾಭಿವೃದ್ಧಿ ಸಚಿವರು DCM ಸಾಹೇಬ್ರು ಫುಲ್ ಎದ್ದು ಕುಂತಿದ್ದಾರೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಯಾಕಂದ್ರೆ ಅವರಿಗೆ ಎಷ್ಟಾಗುತ್ತೆ ಅಷ್ಟೂನು ಅಭಿವೃದ್ಧಿ, ಅವ್ರ ಅಭಿವೃದ್ಧಿ, ಸರ್ಕಾರದ ಅಭಿವೃದ್ಧಿ, ಕರ್ನಾಟಕದ ಅಭಿವೃದ್ಧಿನೋ ಅಥವಾ ಅವ್ರ ಅಭಿವೃದ್ಧಿನೋ ಮಾಡಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಪ್ಲಾನ್ ಅನ್ನ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ಬಿಡದಿ ಟೌನ್ಶಿಪ್ ಏನ್ ಬರ್ತಾ ಇದೆ, ಈ ಬಿಡದಿ ಟೌನ್ಶಿಪ್ಗೆ ಸುಮಾರು 9,200 ಎಕರೆ, ಅವರ ಪ್ಲಾನ್ ಪ್ರಕಾರ 9,200 ಎಕರೆ ಟೋಟಲಿ ಬಂದ್ಬಿಟ್ಟು 22 ಗ್ರಾಮಗಳು, 22 ವಿಲೇಜ್, 22 ವಿಲೇಜ್ ಅಲ್ಲಿ ಈ ಗ್ರೇಟರ್ ಬ್ಯಾಂಗ್ಳೂರ್ ಅನ್ನೋದನ್ನ ಮಾಡ್ತಿರೋದು. ಇವಾಗ ಆಲ್ರೆಡಿ ಈ ಗ್ರೇಟರ್ ಬ್ಯಾಂಗ್ಳೂರ್ಗೆ ನಮ್ಮ ಕರ್ನಾಟಕ ಸರ್ಕಾರ ಪ್ರಿಲಿಮಿನರಿ ನೋಟಿಸ್ ಅನ್ನ ಸುಮಾರು 7,300 ಎಕರೆ ಲ್ಯಾಂಡ್ ಓನರ್ಸ್ಗೆ ಆಲ್ರೆಡಿ ಪ್ರಿಲಿಮಿನರಿ ನೋಟಿಸ್ ಅನ್ನ ಇಶ್ಯೂ ಮಾಡಾಗಿದೆ. ಅದರಲ್ಲಿ ಮಂಡಲಹಳ್ಳಿ 52 ಜನ ಹತ್ರ ಸುಮಾರು 71 ಎಕರೆ ಜಮೀನು, ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ ಮಂಡಲಹಳ್ಳಿ ಗ್ರಾಮದಲ್ಲಿ ಸುಮಾರು 52 ಜನದ್ದು. ನಿಮ್ಗೆ ಬೇಕಾದ್ರೆ ವಿತ್ ವಿಲೇಜು ಮತ್ತೆ ಯಾರ್ಯಾರು ಲ್ಯಾಂಡ್ ಹೋಗ್ತಾ ಇದೆ ಸರ್ವೆ ನಂಬರ್ ಕೂಡ ನಾನು ಕೊಡ್ತೀನಿ. ಆ ಸರ್ವೆ ನಂಬರ್ದು ಯಾರಾದ್ರೂ ಬಿಡದಿ ರಾಮನಗರ ನೀವು ಎಲ್ಲೇ ಪ್ರಾಪರ್ಟಿ ನೋಡ್ತಾ ಇದ್ರು, ಯಾಕಂದ್ರೆ ತುಂಬಾ ಲಿಟಿಗೇಷನ್ಸ್ ಬರ್ತಾ ಇದೆ ಅಲ್ಲಿ. ಯಾಕಂತಂದ್ರೆ ಇವಾಗ ನಿಮ್ಗೆ ಏನು ಈ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡ್ತಾ ಇದ್ದಾರೆ, ಈ ಜಮೀನನ್ನ ಅಕ್ವೈರೇಷನ್ ಆಲ್ರೆಡಿ ಪ್ರಿಲಿಮಿನರಿ ನೋಟಿಸ್ ಹೋಗಿದೆ. ಬಟ್ ಸುಮಾರು ಜಮೀನುಗಳು ಇನ್ನೂ ನೋಟಿಸ್ ಹೋಗ್ಬೇಕು. ಪ್ಲಸ್ ಇನ್ನ ಯಾವುದು ಕೂಡ RTC ಯಲ್ಲಿ ಮೆನ್ಷನ್ ಆಗ್ತಾ ಇಲ್ಲ. RTC ಯಲ್ಲಿ ಮೆನ್ಷನ್ ಆಗದೆ ಇರೋದ್ರಿಂದ ಯಾರೇ ಪರ್ಚೇಸ್ ಮಾಡ್ಬೇಕಂದ್ರೂ ಕೂಡ ಒಂದು ಸಾರಿ ನೀವು BDA ನಲ್ಲಿ ಎನ್ಕ್ವೈರಿ ಮಾಡಿ, ಅಥವಾ ಏನು ನಮ್ಮ CDP ಪ್ಲಾನ್ ಇದೆ, CDP ಪ್ಲಾನ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಗೆಜೆಟ್ ಆಗಿದೆ. ನಾನು ಆ ಗೆಜೆಟ್ ಕಾಪಿ ಬೇಕಾದ್ರೆ ನಿಮ್ಗೆ ಯಾರಿಗೆ ಬೇಕು, ಯಾವ್ದು ವಿಲೇಜ್ದು ನೀವು ಕೇಳಿದ್ರೆ ಆ ಗೆಜೆಟ್ ಕಾಪಿನ ಬೇಕಾದ್ರೆ ಕೊಡ್ತೀನಿ. ನನ್ನ ಹತ್ರ ಆ ಗೆಜೆಟ್ ಕಾಪಿಗಳು ಎಲ್ಲಾನು ಇದೆ. ನೋಡಿ, ಇಲ್ಲಿ ನಮ್ಮ ಬಿಡದಿ ಮಂಡಲಹಳ್ಳಿ ಗ್ರಾಮದಲ್ಲಿ ಏನು 52 ಜನದ್ದು 71 ಎಕರೆ, ಮತ್ತೆ ಹೊಸೂರು ವಿಲೇಜ್ದು ಒಂದೇನೇನೆ 2,452 ಎಕರೆ ಒಂದೇ ಊರಿಂದು
ಈ ಹೊಸೂರ್ ಅನ್ನೋ ವಿಲೇಜ್ ಅಲ್ಲಿ 2452 ಎಕರೆ, ಮತ್ತೆ ಬೈರಮಂಗಲ 1131 ಎಕರೆ, ಬನ್ನಿಗಿರಿ 714 ಎಕರೆ, ಕೆಂಪೈನಪಾಳ್ಯ 330 ಎಕರೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಮಂಡಲಹಳ್ಳಿ 71 ಎಕರೆ, ಹೊಸೂರು 2542 ಎಕರೆ, ಬೈರಮಂಗಲ ಗ್ರಾಮದ್ದು ಸುಮಾರು 1131 ಎಕರೆ, ಬನ್ನಗಿರಿ ಗ್ರಾಮದ್ದು 714 ಎಕರೆ, ಮತ್ತೆ ಕೆಂಪೈನಪಾಳ್ಯ 314 ಎಕರೆ, ಮತ್ತೆ ಆರೋಹಳ್ಳಿ ಹೋಬಳಿ ವಡೇರಹಳ್ಳಿ ಗ್ರಾಮದ್ದು 63 ಎಕರೆ. ಸರ್ಕಾರದ ಭೂಮಿ ಏನಿದೆ ಆ ಸರ್ಕಾರದ ಭೂಮಿನ ಹೊರತುಪಡಿಸಿ 8943 ಎಕರೆ ಟೋಟಲ್ ಲ್ಯಾಂಡ್, 8943 ಎಕರೆ ಹೈಯೆಸ್ಟ್ ದೊಡ್ಡ ಲೇಔಟ್ ಅಂತಂದ್ರೆ ಇದೇನೇನು. ಯಾಕಂದ್ರೆ ನಮ್ಮ MCHS ಲೇಔಟ್ ಬಂದಿದ್ದು ಶಿವರಾಮ್ ಕಾರಂತ್ ನಗರ್ ಏನ್ ಬಂತು ಅದು 3600 ಎಕರೆ. ಇದು ಬರ್ತಾ ಇರೋದು ನಿಯರ್ಲಿ 9000 ಎಕರೆ. 8943 ಎಕರೆನಲ್ಲಿ 7300 ಎಕರೆ ಪ್ರೈವೇಟ್ ಪ್ರಾಪರ್ಟಿ. 7300 ಎಕರೆ ಪ್ರೈವೇಟ್ ಪ್ರಾಪರ್ಟಿನೇ ಇದೆ. ಇನ್ನ ಉಳಿದದ್ದು ಬಂದ್ಬಿಟ್ಟು ಗವರ್ನಮೆಂಟ್ ಪ್ರಾಪರ್ಟಿ. ಈ ಗೋಮಾಳ ಅದು ಇದು ಇರುತ್ತಲ್ವಾ, ಆ ತರ ಪ್ರಾಪರ್ಟಿ. ಬಿಡದಿ ಸ್ಮಾರ್ಟ್ ಸಿಟಿ ಹೋಗಿ ಬಿಡದಿ ಟೌನ್ಶಿಪ್ ಅಂತ ಏನಾಗ್ತಾ ಇದೆ, ಆ ಬಿಡದಿ ಟೌನ್ಶಿಪ್ ಅನ್ನ 18 ವರ್ಷದ ಹಿಂದೆ ಏನು ಬುನಾದಿ ಹಾಕಿದ್ರು ಅದನ್ನ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಇದನ್ನ ಪಣ ತೊಟ್ಟು ಮಾಡಲೇಬೇಕು ಅಂತಂದೇಳಿ ಹೊರಟಿದ್ದಾರೆ. ಯಾಕಂದ್ರೆ ಜನಗಳು ಮಾತ್ರನೇ ಇವರು ಭರವಸೆ ಮಾಡ್ತಾ ಕೊಡ್ತಾ ಇರೋದು. ಭರವಸೆ ಕೊಡ್ತಿರೋದು ಏನಂತ ಅಂದ್ರೆ ಬಂಗಾರದ ಬೆಲೆ ಆಫರ್, ಬಂಪರ್ ಆಫರ್, ಹೆಚ್ಚಿನ ಬೆಲೆನ ನಾವು ಕೊಡ್ತೀವಿ, ಹೆಚ್ಚಿನ ರೇಟ್ ಅನ್ನ ನಾವು ಕೊಡ್ತೀವಿ ಅಂತಂದು ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಬಟ್ ಅವ್ರು ಎಷ್ಟು ಅನೌನ್ಸ್ ಮಾಡ್ತಾರೆ ಅನ್ನೋದನ್ನ ಅದು ಕೊಟ್ಟಾಗ ಮಾತ್ರನೇ ನಾವು ಕಾದು ನೋಡಬೇಕು. ಸ್ನೇಹಿತರೆ, ನಾನು ಇನ್ನೊಂದಿದು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಆ ಕಡೆ ಯಾರಾದ್ರೂ ನೀವು ಪ್ರಾಪರ್ಟಿ ಪರ್ಚೇಸ್ ಏನಾದ್ರೂ ಮಾಡ್ತಾ ಇದ್ರೆ ಪ್ಲೀಸ್ ಆ ಸರ್ವೆ ನಂಬರ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಸರ್ವೆ ನಂಬರ್ಗಳನ್ನ ಚೆಕ್ ಮಾಡಿಕೊಂಡು ನೀವು ನೆಕ್ಸ್ಟ್ ಫರ್ದರ್ ಸ್ಟೆಪ್ ಅನ್ನ ಇಡಿ. ಯಾಕಂತ ಅಂದ್ರೆ ಇಲ್ಲೆಲ್ಲಾನು ತುಂಬಾ ಅಕ್ವರೇಷನ್ ಬರ್ತಾ ಇದೆ. ಆ ಅಕ್ವರೇಷನ್ ಬರ್ತಾ ಇರೋದ್ರಿಂದ ನಾನು ಹೇಳ್ತಿರೋದು, ಯಾರೇ ತಗೋಬೇಕಂದ್ರೂ ಕೂಡ, ಯಾರೇ ಪ್ರಾಪರ್ಟಿ ತಗೋಬೇಕಂದ್ರೂ ಕೂಡ ಪ್ಲೀಸ್ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವೇನೇನೋ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ನಾನು ಸುಮಾರು ಕಡೆಗೂ ಇದೇ ಹೇಳ್ತಾ ಇದ್ದೀನಿ, ಎಲ್ಲೇ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕಂದ್ರೂ ಇವಾಗಿರೋ ಸಿಚುಯೇಷನ್ಗೆ ನೀವು CDP ಪ್ಲಾನ್ ಚೆಕ್ ಮಾಡ್ಕೊಳ್ಳಿ. CDP ಪ್ಲಾನ್ ಚೆಕ್ ಮಾಡ್ಕೊಂಡು ಫರ್ದರ್ ಸ್ಟೆಪ್ ಅನ್ನ ಇಡಿ. ಯಾಕಂದ್ರೆ ಇವತ್ತು ನೀವು ಕನಕಪುರ ರೋಡ್ ಆಗ್ಬೋದು, ಅಥವಾ ಬನ್ನೇರುಘಟ್ಟ ರೋಡ್ ಆಗ್ಬೋದು, ಅಥವಾ ಹೊಸೂರು ರೋಡ್ ಆಗ್ಬೋದು, ಸುಮಾರು ಟೌನ್ಶಿಪ್ಗಳನ್ನ ಮಾಡ್ತಾ ಇದ್ದಾರೆ. ಅಂತಂದ್ರೆ BDA ಲೇಔಟ್ಸ್ ಅನ್ನ ಮಾಡ್ತಿದ್ದಾರೆ. ಸುಮಾರು 5 ರಿಂದ 6 BDA ಲೇಔಟ್ಸ್ ಮಾಡ್ತಾ ಇದೆ. ಅದನ್ನ ಕೂಡ ನಿಮ್ಗೆ ಪೆರಿಫೆರಲ್ ರಿಂಗ್ ರೋಡ್ ಜೊತೆಗೇನೆ ಅದಕ್ಕೂ ಕೂಡ ನಿಮ್ಗೆ ನೋಟಿಸ್ಗಳು ಹೋಗಿದೆ. ಅಲ್ಲಿ ಕೂಡ ನಿಮ್ಗೆ BDA ಲೇಔಟ್ಸ್ ಬರ್ತಾ ಇರೋದ್ರಿಂದ ಅಲ್ಲೂ ಕೂಡ ನೀವು ಸಿಕ್ಕಾಕೊಳ್ತೀರಾ. ಯಾರೇ ರೆವೆನ್ಯೂ ಸೈಟ್ಸ್ ತಗೊಳ್ಬೇಕಂದ್ರೂ ಕೂಡ ಪ್ಲೀಸ್ ಫಸ್ಟ್ ನೀವು CDP ಪ್ಲಾನ್ ಅನ್ನ ಚೆಕ್ ಮಾಡ್ಕೊಳ್ಳಿ. CDP ಪ್ಲಾನ್ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಗೆಜೆಟ್ ಕಾಪಿ ತಗೊಳ್ಳಿ. ಗೆಜೆಟ್ ಕಾಪಿ ತಗೊಂಡು ಅದರಲ್ಲಿ ಆ ಸರ್ವೆ ನಂಬರ್ ಇದೆಯಾ ಇಲ್ವಾ ಅಂತಂದೇಳಿ ಚೆಕ್ ಮಾಡ್ಕೊಳ್ಳಿ. ಆ ಸರ್ವೆ ನಂಬರ್ ಅಲ್ದೇನೆ ಅಕ್ಕಪಕ್ಕದ್ದು ಕೂಡ ತಗೊಳ್ಳಿಕ್ ಹೋಗ್ಬೇಡಿ. ಅದರಿಂದ ದೂರ ಇದ್ರೆ ಮಾತ್ರ ನಿಯರ್ಲಿ ಒಂದು 1 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ಆ ತರ ಇದ್ರೆ ನೀವು ತಗೊಳ್ಳಿ. ಯಾಕಂತ ಅಂದ್ರೆ ಅವರು ಎಕ್ಸ್ಟೆನ್ಷನ್ ಅಂತ ಮಾಡಿದ್ರೆ ಅವಾಗ ಏನ್ ಮಾಡ್ತೀರಾ, ಅವ್ರು ತಗೊಳ್ತಾರೆ. ನೆಕ್ಸ್ಟ್ ಭಾಗ 1 ಭಾಗ 2 ಅಂತಂದೇಳಿ PRR 1 PRR 2 ಅಂತ ತಗೊಂಡ್ಲಿಲ್ವಾ, ಆ ತರ ಆಗುತ್ತೆ. ಅದರಿಂದ ಅದ್ರ ಅಕ್ಕಪಕ್ಕ ಇರೋ ಪ್ರಾಪರ್ಟಿಗಳು ಕೂಡ ಯಾರು ಕೂಡ ಕೈ ಹಾಕೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಏನಂತಂದ್ರೆ ಅತಿ ಆಸೆ, ಇಲ್ಲಿ ಬಿಡದಿ ಟೌನ್ಶಿಪ್ ಬರ್ತಾ ಇದೆ, ಬಿಡದಿ ಟೌನ್ಶಿಪ್ ಪಕ್ಕದಲ್ಲೇ ನಾವು ತಗೋಬಿಟ್ರೆ ರೇಟ್ ಹೈಕ್ ಆಗ್ಬಿಡುತ್ತೆ, ನಮ್ಗೆ ಒಂದು ಒಳ್ಳೆ ರಿಟರ್ನ್ ಸಿಗುತ್ತೆ. ಬಟ್ ಒಳ್ಳೆ ರಿಟರ್ನ್ ಸಿಕ್ಕದಲ್ಲ, ನೀವು
ಅಸ್ಲನ್ನ ಕೂಡ ಕಳ್ಕೋಬೇಕಾಗುತ್ತೆ. ಅದರಿಂದ ಯಾರೇ ಪರ್ಚೇಸ್ ಮಾಡ್ಬೇಕಂದ್ರೂ ಕೂಡ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಅಕ್ವರೇಷನ್ ಆಗಿರೋದನ್ನ ತಗೊಳಕ್ ಹೋಗ್ಬೇಡಿ. ಇವಾಗ ಅಕ್ವರೇಷನ್ ನೋಟಿಫಿಕೇಶನ್ ಆದ್ಮೇಲೆ ನೀವು ತಗೊಂಡ್ರು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳೋದು ಕಷ್ಟ. ಅದು ನಿಮ್ಮ ಹೆಸರಿಗೆ ಬರಲ್ಲ, ಹಳೆ ಓನರ್ ಹೆಸರಿಗೆನೆ ನಿಮ್ಗೆ ತಿರ್ಗೋಗ್ಬಿಡುತ್ತೆ. ಯಾಕಂದ್ರೆ ಖಾತೆ ಪಾಣಿ ಚೇಂಜ್ ಆಗಲ್ಲ. ಆ ಖಾತೆ ಪಾಣಿ ಚೇಂಜ್ ಆಗದೆ ಇರೋದ್ರಿಂದ ನಿಮ್ಗೆ ಕಾಂಪೋಸಿಷನ್ ರಿವಾರ್ಡ್ ಅಮೌಂಟ್ ಏನಿದೆ, ಆ ರಿವಾರ್ಡ್ ಅಮೌಂಟ್ ನಿಮ್ ಕೈಗೆ ಬರಲ್ಲ. ಹಳೆ ಓನರ್ ಏನಿದೆ, ಆ ಹಳೆ ಓನರ್ ಏನಿರ್ತಾರೆ ಅವರಿಗೇನೆ ಹೋಗುತ್ತೆ. ಅದರಿಂದ ಯಾರೇ ಇದು ತಗೋಬೇಕಂದ್ರೂ ಕೂಡ ಈ ಗ್ರೇಟರ್ ಬ್ಯಾಂಗ್ಳೂರ್ ಅಂತಂದೇಳಿ ಏನ್ ಅನೌನ್ಸ್ ಮಾಡಿದ್ದಾರೆ ನಮ್ಮ ರಾಮನಗರ ಡಿಸ್ಟಿಕ್, ಅದ್ರ ಸುತ್ತಮುತ್ತ ಯಾರು ಕೂಡ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಇವ ಸದ್ಯಕ್ಕೆ ಯಾವುದೇ ಪ್ರಾಪರ್ಟಿನ ಕೂಡ ನೀವು ತಗೊಳ್ಳಿಕ್ ಹೋಗ್ಬೇಡಿ. ಸ್ವಲ್ಪ ದಿನ ಬಿಡಿ, ಅವಾಗ ರೇಟ್ ಹೈಕ್ ಆದ್ರೂ ಆಗ್ಲಿ. ಬಟ್ ಇವಾಗ ಅಸ್ಲು ಇಲ್ಲ ಬಡ್ಡಿನೂ ಇಲ್ಲ ಅನ್ನೋ ತರ ಮಾಡ್ಕೊಳ್ತೀರಾ. ಪ್ಲೀಸ್ ಅದಕ್ಕೆ ಕೈ ಹಾಕೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇವಾಗ ಎಷ್ಟೋ ಜನ ರೆವೆನ್ಯೂ ಸೈಟ್ಗಳು ತಗೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ. ಅದರಿಂದ ನಾನು ಇದನ್ನ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಏನಾದ್ರೂ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.